ಗೃಹಲಕ್ಷ್ಮಿ ಯೋಜನೆ ಯಾರಿಗೆಲ್ಲ ಬಂದಿಲ್ಲ ಅವರೆಲ್ಲ ಚಿಂತೆ ಮಾಡೋದನ್ನ ಬಿಡಿ. ಯಾಕಂದ್ರೆ ಈಗ ಸರ್ಕಾರ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದೆ. ಈಗಾಗಲೇ ಸರ್ಕಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಂತ ಒಂದು ಸ್ಕೀಮ್ ಅನ್ನ ತಗೊಂಡ್ಬಂದಿದ್ದಾರೆ. ಯಾರೆಲ್ಲ ಮನೆಯ ಒಡತಿ ಇದಾರೆ ಅವರ ಅಕೌಂಟ್ಗೆ ಪ್ರತಿ ತಿಂಗಳು 2,000 ರೂಪಾಯಿ ಬಂದು ಜಮಾ ಆಗೋ ತರ ಒಂದು ಯೋಜನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಸಾಕಷ್ಟು ಜನರಿಗೆ ಮೊದಲ 2 ಕಂತುಗಳ ಹಣ ಬಂದಿದೆ. ಇನ್ನು ಕೆಲವರಿಗೆ ಅಂದ್ರೆ ಇನ್ನು 5 ರಿಂದ 6 ಲಕ್ಷ ಮನೆಯ ಒಡತಿಗೆ ಒಂದು ಗೃಹಲಕ್ಷ್ಮಿ ಯೋಜನೆ ತಲುಪಿಲ್ಲ. ಹಾಗೆ ಇನ್ನು ಕೆಲವರಿಗೆ 5ನೇ ಕಂತಿನ ಹಣವೂ ಸಹ ಜಮಾ ಆಗಿದೆ. ಕೆಲವೊಂದು ಗೃಹಲಕ್ಷ್ಮಿ ಯೋಜನೆಯನ್ನು ಪಡಿತಾ ಇರುವಂತಹ ಒಂದು ಗೃಹಲಕ್ಷ್ಮಿಯರು ಹೇಳ್ತಾ ಇದ್ದಾರೆ, ನಮ್ಮ ಅಕೌಂಟ್ಗೆ ಇನ್ನೂ ಅಮೌಂಟ್ ಬಂದಿಲ್ಲ ಅಂತ ಕೆಲವೊಂದು ಕಡೆ ಸ್ಟ್ರೈಕ್ ಅನ್ನು ಸಹ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರದ ಬಗ್ಗೆ ಗಮನ ಹರಿಸಿದಂತಹ ಸರ್ಕಾರ ಈಗ ಇಂಥವ್ರಿಗೆ ಒಂದು ಖುಷಿ ಸುದ್ದಿಯನ್ನ ಕೊಟ್ಟಿದೆ. ಈಗಾಗಲೇ ಯಾರಿಗೆಲ್ಲ ಈ ಒಂದು 2ನೇ ಕಂತನ್ನ ಬಿಟ್ಟು 3, 4, 5ನೇ ಕಂತಿನ ಹಣ ಜಮಾವಾಗಿಲ್ಲ ಅನ್ನೋದ್ರ ಬಗ್ಗೆ ಸಂಶ್ಲೇಷಣೆ ಮಾಡೋದಕ್ಕೋಸ್ಕರ ಯಾಕೆ ಈ ಒಂದು ಹಣ ಜಮಾಯಿತಿ ಆಗಿಲ್ಲ, ತಾಂತ್ರಿಕತೆಯಲ್ಲಿ ಏನಾದರೂ ಕೊರತೆ ಇದೆಯಾ ಅನ್ನೋದ್ರ ಬಗ್ಗೆ ವಿಚಾರವನ್ನ ಹುಡುಕೋದಕ್ಕೋಸ್ಕರ ಈಗ ಅಂಗನವಾಡಿಯ ಕಾರ್ಯಕರ್ತರೆಯನ್ನ ಬಿಟ್ಟಿದ್ದಾರೆ. ಸೊ ಈಗ ಅವರು ಬಂದು ನಿಮ್ಮ ಹತ್ರ ಎಲ್ಲ ಒಂದು ವಿಚಾರವನ್ನ ತಗೊಂಡು ಹೋಗ್ತಾರೆ. ಏನೆಲ್ಲ ಪ್ರಾಬ್ಲಮ್ ಆಗಿದೆ, ಯಾವ ರೀತಿ ಅದನ್ನ ಸಾಲ್ವ್ ಮಾಡ್ಕೋಬೇಕು ಅನ್ನೋ ಒಂದು ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಈಗ ಇನ್ನು ಯಾರಿಗಾದ್ರೂ ನೀವೇ ಹೋಗಿ ವಿಚಾರಿಸ್ಬೇಕು ಅನ್ನೋದಿದ್ರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗುವಾಗ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದಂತಹ ಒಂದು ಅರ್ಜಿಯನ್ನು ತಗೊಂಡು ಹೋದ್ರೆ ಖಂಡಿತವಾಗ್ಲೂ ನಿಮಗೆ ಏನು ತೊಂದರೆ ಆಗಿದೆ, ಯಾವ ರೀತಿ ಅದನ್ನ ಹಣ ಮತ್ತೆ ವಾಪಸ್ ಪಡ್ಕೊಬೇಕು ಅನ್ನೋದರ ಎಲ್ಲ ವಿಚಾರವನ್ನು ತಿಳಿಸ್ಕೊಡ್ತಾರೆ. ಹೋಗೋದಕ್ಕೂ ಮುಂಚೆ ಬ್ಯಾಂಕ್ ಅಕೌಂಟ್ ಮತ್ತೆ ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಅಲ್ಲಿರುವಂತಹ KYC ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಂಡು ಹೋಗಿ. ಈ ವಿಷಯ, ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ಈ ಒಂದು ಯೋಜನೆಯನ್ನ ಪಡ್ಕೊಂಡಿಲ್ಲ ಅಂದ್ರೆ 2 ಕಂತನ್ನ ಬಿಟ್ಟು ಇನ್ನು ಉಳಿದ ಕಂತುಗಳ ಹಣವನ್ನ ಯಾರು ಪಡ್ಕೊಂಡಿಲ್ಲ ಅವರು ಬೇಗ ಪಡ್ಕೊಬೇಕಂದ್ರೆ ಈ ಒಂದು ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದ್ರೆ ಸಾಕು. ಇದೇ ತರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲ್ ಅನ್ನ.